ಹಳ್ಳಿಯ ಹುಡುಗ ಮತ್ತು ಕೆರೆಯ ಮೀನು ಕತೆ. ಹಸಿರು ಬೆಟ್ಟಗಳು, ತೋಟಗಳು ಸುತ್ತುವರೆದ ಒಂದು ಸುಂದರ ಹಳ್ಳಿಯಲ್ಲಿ ಲೋಕೇಶ್ ಎಂಬ ಹುಡುಗನಿದ್ದ. ಅವನು ತುಂಬಾ ಚುರುಕು ಮತ್ತು ಸಹಾಯ ಮನಸ್ಸಿನವನು. ಶಾಲೆ ಮುಗಿದ ಮೇಲೆ ಅವನು ಸ್ನೇಹಿತರ ಜೊತೆ ಆಟ ಆಡುತ್ತಿರುತ್ತಿದ್ದ. ಒಂದು ದಿನ ಶಾಲೆ ಮುಗಿದು ಮನೆಗೆ ಬರುತ್ತಿದ್ದಾಗ ಹಳ್ಳಿಯ ಕೆರೆಯ ಬಳಿ ಹಲವರು ಮೀನು ಹಿಡಿಯುತ್ತಿದ್ದನ್ನು ನೋಡಿದ. ಲೋಕೇಶ್ವಿಗೂ ಮೀನು ಹಿಡಿಯಬೇಕು ಎಂಬ ಆಸೆ ಹುಟ್ಟಿತು. ಅವನು ಮನೆಗೆ ಹೋಗಿ ತನ್ನ ತಾತನಿಗೆ ಕೇಳಿದ, ತಾತ, ನಾನು ಕೆರೆಗೆ ಹೋಗಿ ಮೀನು ಹಿಡಿಯಬಹುದಾ? ತಾತನು ನಗುತ್ತಾ ಹೇಳಿದ, ಹೋಗಬಹುದು ಲೋಕೇಶ್, ಆದರೆ ಪ್ರಕೃತಿಯನ್ನು ಕಾಪಾಡಬೇಕು. ಚಿಕ್ಕ ಮೀನುಗಳನ್ನು ಬಿಡಬೇಕು. ಬೇಕಾದಷ್ಟು ಮಾತ್ರ ಹಿಡಿಯಬೇಕು. ಮುಂದಿನ ದಿನ ಬೆಳಿಗ್ಗೆ ಲೋಕೇಶ್ ಒಂದು ಚಿಕ್ಕ ಮೀನುಗಾರಿಕೆ ಕಂಬಿ ತೆಗೆದುಕೊಂಡು ಕೆರೆಗೆ ಹೋದ. ಕೆರೆಯ ನೀರು ಹೊಳೆಯುತ್ತಿತ್ತು, ಹಕ್ಕಿಗಳು ಕೂಗುತ್ತಿದ್ದವು. ಲೋಕೇಶ್ ಶಾಂತವಾಗಿ ಕೂತು ಕಂಬಿಯನ್ನು ನೀರಿಗೆಗೆ ಹಾಕಿದ. ಸ್ವಲ್ಪ ಸಮಯದ ನಂತರ ಕಂಬಿ ಜಾರಿದಂತೆ ಆಯಿತು. ಲೋಕೇಶ್ ಎಚ್ಚರಿಕೆಯಿಂದ ಎಳೆದ. ಒಂದು ಚಿಕ್ಕ ಮೀನು ಹಿಡಿದಿತ್ತು. ಆದರೆ ತಾತನ ಮಾತು ನೆನಪಾಯಿತು. ಚಿಕ್ಕ ಮೀನುಗಳನ್ನು ಬಿಡಬೇಕು. ಅವನು ಆ ಚಿಕ್ಕ ಮೀನನ್ನು ಮೃದುವಾಗಿ ಮತ್ತೆ ನೀರಿಗೆ ಬಿಡಿಸಿದ. ಸ್ವಲ್ಪ ಹೊತ್ತಿನ ಬಳಿಕ ಮತ್ತೆ ಕಂಬಿ ಕದಡಿತು. ಈ ಬಾರಿ ಒಂದು ದೊಡ್ಡ ಮೀನು ಸಿಕ್ಕಿತು. ಲೋಕೇಶ್ ಸಂತೋಷದಿಂದ ಅದನ್ನು ಮನೆಗೆ ತೆಗೆದುಕೊಂಡು ಹೋದ. ತಾತನು ಹೇಳಿದ, ನೀನು ಪ್ರಕೃತಿಯನ್ನು ಗೌರವಿಸಿದ್ದೀಯಾ, ಅದಕ್ಕೆ ನಿನಗೆ ಒಳ್ಳೆಯ ಫಲ ಸಿಕ್ಕಿದೆ. ಆ ದಿನ ಲೋಕೇಶ್ ಒಂದು ಪಾಠ ಕಲಿತನು. ಪ್ರಕೃತಿಯನ್ನು ಪ್ರೀತಿಸಿದರೆ ಪ್ರಕೃತಿ ನಮಗೆ ದಯೆ ತೋರಿಸುತ್ತದೆ. ನೀತಿ: ಅವಶ್ಯಕತೆಗಿಂತ ಹೆಚ್ಚು ತೆಗೆದುಕೊಳ್ಳಬಾರದು. ಪ್ರಕೃತಿಯನ್ನು ಕಾಪಾಡಬೇಕು.